ಮಹತ್ವಾಕಾಂಕ್ಷೆಯ ಬಿಗ್ ಬಜೆಟ್ ಸಿನಿಮಾ ಶಾಂತಿ ಕ್ರಾಂತಿ. ಈಗ ಎಲ್ಲರ ಮುಂದೆ ಇರುವ ಅತಿ ದೊಡ್ಡ ಪ್ರಶ್ನೆ, ಅಂದು ಸೋತ ಸಿನಿಮಾ ಇಂದು ಗೆಲ್ಲುತ್ತಾ? ಕ್ರೇಜಿ ಸ್ಟಾರ್ ಕನಸಿಗೆ ಈಗ ನ್ಯಾಯ ಸಿಗುತ್ತಾ? ಶಾಂತಿ ಕ್ರಾಂತಿ ಸಿನಿಮಾ ಕೇವಲ ಒಂದು ಸಿನಿಮಾ ಮಾತ್ರವಲ್ಲ, ಅದು ಕನ್ನಡ ಚಿತ್ರರಂಗದ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನೀಗ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆವಾಗಲೇ ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ಸಿನಿಮಾ ಯಾವ್ದು ಹೇಳಿ? ಶಾಂತಿ ಕ್ರಾಂತಿ. ಈ ಸಿನಿಮಾ ಮತ್ತೆ ರಿಲೀಸ್ ಆದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಮತ್ತೆ ಆಗ್ತಾಳ ನಮ್ಮ ಕ್ರೇಜಿ ಸ್ಟಾರ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕಂತ ಹೇಳ್ತಾ, ಬನ್ನಿ ಈಗ ವಿಡಿಯೋ ಶುರು ಮಾಡೇ ಬಿಡೋಣ. ಸ್ನೇಹಿತರೆ, ಬಾಹುಬಲಿ, KGF, ಕಾಂತಾರ, ಸಲಾರ್ ಸಿನಿಮಾಗಳು ಇಂದು ಸ್ಯಾಂಡಲ್ವುಡ್ ಹಾಗೂ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಧೂಳೆಬ್ಬಿಸ್ತಾ ಇದೆ. ಆದ್ರೆ ಇವೆಲ್ಲದಕ್ಕೂ ಭದ್ರ ಬುನಾದಿ ಹಾಕಿದ ಆ ಒಂದು ಕನಸುಗಾರನ ಕ್ರಾಂತಿಕಾರಿ ಹೆಜ್ಜೆಯ ಬಗ್ಗೆ ನಿಮಗೇನಾದ್ರೂ ಗೊತ್ತೇ? ಹೌದು, ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದ ಆ ಒಂದು ಸಿನಿಮಾ ಬರೋಬ್ಬರಿ 35 ವರ್ಷಗಳ ಬಳಿಕ ಮತ್ತೆ ಚಿತ್ರಮಂದಿರಗಳಿಗೆ ಲಗ್ಗೆ ಇಡಲು ಸಜ್ಜಾಗ್ತಾ ಇದೆ. ಅದುವೇ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಮಹತ್ವಾಕಾಂಕ್ಷೆಯ ಬಿಗ್ ಬಜೆಟ್ ಸಿನಿಮಾ ಶಾಂತಿ ಕ್ರಾಂತಿ. ಅಂದು ಬಾಕ್ಸ್ ಆಫೀಸ್ ಅಲ್ಲಿ ಮಖಾಡೆ ಮಲಗಿದ್ದ ಈ ಸಿನಿಮಾ ಇಂದು ಅಂದ್ರೆ 2026ರಲ್ಲಿ ರಿಲೀಸ್ ಆಗುತ್ತಿರುವುದರ ಹಿಂದಿನ ಅಸಲಿ ಕತೆ ಏನು? ಅಂದು ಸೋತ ಈ ಸಿನಿಮಾ ಇಂದು ಗೆಲ್ಲುತ್ತಾ? ಜಯ ಸಿಗುತ್ತಾ? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ. ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದರಲ್ಲೂ ನಮ್ಮ ಕ್ರೇಜಿ ಸ್ಟಾರ್ ಅಭಿಮಾನಿಗಳು ಯಾರಿದ್ದೀರಿ, ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ. ಸ್ನೇಹಿತರೆ, ನಾವು ಮತ್ತೆ ಫ್ಲಾಶ್ ಬ್ಯಾಕ್ ಹೋಗೋಣ. ಅದು 1991ರ ಸಮಯ. ಕನ್ನಡ ಚಿತ್ರರಂಗದಲ್ಲಿ ಪ್ರೇಮಲೋಕ ಸೃಷ್ಟಿಸಿ ಯುವಕರ ಮನಸ್ಸು ಗೆದ್ದಿದ್ದ ರವಿಚಂದ್ರನ್ ಅವರ ಮನಸ್ಸಿನಲ್ಲಿ ಮತ್ತೊಂದು ಬೃಹತ್ ಯೋಜನೆ ಮೂಡಿತು. ಅದೇ ಶಾಂತಿ ಕ್ರಾಂತಿ. ಇವತ್ತು ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಜಂಬ ಕೊಚ್ಕೊಳ್ತಾ ಇದೀವಿ. ಆದ್ರೆ ಇವತ್ತಿನ ತಂತ್ರಜ್ಞಾನ, ಸೋಷಿಯಲ್ ಮೀಡಿಯಾ ಇಲ್ಲದ ಆ ಕಾಲದಲ್ಲೇ ರವಿಚಂದ್ರನ್ ಅವರು ಈ ಚಿತ್ರವನ್ನು 4 ಭಾಷೆಗಳಲ್ಲಿ ಏಕಕಾಲಕ್ಕೆ ಶೂಟ್ ಮಾಡಿದ್ರಂತ ಹೇಳ್ಬೋದು. ಕನ್ನಡ ಮತ್ತು ಹಿಂದಿಯಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ನಾಯಕನಾದ್ರೆ, ತಮಿಳಿನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಹೀರೋ ಆಗಿದ್ರು. ತೆಲುಗಿನಲ್ಲಿ ನಮ್ಮ ಅಕ್ಕಿನೇನಿ ನಾಗಾರ್ಜುನ್ ಅವರು ನಾಯಕನಾಗಿದ್ರು. ನಿಜವಾಗ್ಲೂ ಈ ಒಂದು ಬಿಗ್ ಬಜೆಟ್ ಸಿನಿಮಾ ಆಗಿನ ಕಾಲದಲ್ಲಿ ಸಖತ್ತಾಗಿ ಹೆಸರು ಮಾಡುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಆದ್ರೆ ಈ ಸಿನಿಮಾ ಮಕಾಡೆ ಮಲಗಿಬಿಡ್ತು. ನೀವೊಂದ್ ಕ್ಷಣ ಯೋಚನೆ ಮಾಡಿ, ಇಂತಹ ಮಲ್ಟಿ ಸ್ಟಾರರ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕಂದ್ರೆ ಅದೆಷ್ಟು ಧೈರ್ಯ ಇರಬೇಕು. ಅಂದಿನ ಕಾಲಕ್ಕೆ ಕೋಟ್ಯಾಂತರ ರೂಪಾಯಿ ಬಜೆಟ್, ಅದ್ದೂರಿ ಸೆಟ್ಗಳು, ವಿದೇಶಿ ತಂತ್ರಜ್ಞರು, ಹಂಸಲೇಖ ಅವರ ಅದ್ಭುತ ಸಂಗೀತ. ಶಾಂತಿ ಕ್ರಾಂತಿ ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ಸಿನಿಮಾವಾಗಿ ಆಗಿನ ಕಾಲದಲ್ಲಿ ಮೂಡಿ ಬಂದಿತ್ತು. ಈ ಸಿನಿಮಾದ ಹಾಡುಗಳು ತುಂಬಾ ಅದ್ಭುತವಾಗಿದೆ. ಅದರಲ್ಲೂ ಒಂದೊಂದು ಸಾಂಗು ಅಷ್ಟೇ ಮೈಮನ ಸೆಳೆಯುತ್ತೆ. ಅದರಲ್ಲೂ 1 2 3 1 2 3 ನಮ್ಮ ಬಾವುಟದ ಬಣ್ಣ 3, ನಮ್ಮ ಭಾರತದ ಧರ್ಮ 3, ಇದು ಆಗ್ಲಿ. ಆಮೇಲೆ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ ಒಟ್ಟಿ ಹೆಣ್ಣು ಬರ್ತಿದೆ, ಮಳೆಯು ನಿಂತಿದೆ ಒಟ್ಟಿ ಹೆಣ್ಣು ಬರ್ತಿದೆ. ಈ ಹಾಡು ಕೂಡ ಸಖತ್ ಹಿಟ್ ಆಗಿದೆ. ಇನ್ನೊಂದು ಸಾಂಗ್ ಇದೆ ನಮ್ಮ ರಮೇಶ್ ಅರವಿಂದ್ ಹಾಗೆ ಖುಷ್ಬು ಅವ್ರದ್ದು, ಗಾಳಿಯೋ ಗಾಳಿಯೋ ಟನ್ 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 ಟನ್, ಆಹಾ ಪ್ರೇಮ ಗಾಳಿಯೋ, ಗಾಳಿಗೂ ಮೈಯಿಗೂ ಆಹಾ ರಾಸ ಲೀಲೆಯೋ. ಈ ಸಾಂಗ್ ಕೂಡ ಅದ್ಭುತವಾಗಿದೆ.
ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಈ ಸಾಂಗ್ ಕೂಡ ಅದ್ಭುತವಾಗಿದೆ. ಆದ್ರೆ ಏನಾಗುತ್ತಂದ್ರೆ ನಾವೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತೆ ಅಂತ ಹೇಳ್ತಾರಲ್ವಾ, ಅದೇ ರೀತಿ ವಿಧಿಯ ಆಟನೇ ಬೇರೆ ಇತ್ತು. 1991ರಲ್ಲಿ ಬಿಡುಗಡೆಯಾದ ಶಾಂತಿ ಕ್ರಾಂತಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಅಂದ್ಕೊಂಡಂತೆ ಯಶಸ್ಸು ಕಾಣ್ಲಿಲ್ಲ. ಸಿನಿಮಾ ಅಯೋಮಯವಾಗಿ ಸೋತು ಹೋಯ್ತು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆರ್ಥಿಕವಾಗಿ ಭಾರಿ ನಷ್ಟ ಅನುಭವಿಸಿದ್ರು. ಆದ್ರೆ ಸಿನಿಮಾ ಸೋಲೋದಕ್ಕೆ ಕಾರಣ ಏನು ನೋಡ್ಕೊಂಡ್ ಬಂದ್ಬೇಡ. ಕಾರಣ ಏನಂದ್ರೆ ಕಾಲಕ್ಕಿಂತ ಮುಂಚಿತವಾಗಿ ಬಂದ ಸಿನಿಮಾ. ಅಂದ್ರೆ ಅಂದಿನ ಪ್ರೇಕ್ಷಕರು ರವಿಚಂದ್ರನ್ ಅವರಿಂದ ಮತ್ತೊಂದು ಪ್ರೇಮಲೋಕ ಅಥವಾ ರೊಮ್ಯಾಂಟಿಕ್ ಸಿನಿಮಾ ನಿರೀಕ್ಷಿಸಿದ್ರು. ಆದ್ರೆ ರವಿಚಂದ್ರನ್ ಸರ್ ಅವರು ಸಮಾಜದಲ್ಲಿನ ಮಕ್ಕಳ ಕಳ್ಳ ಸಾಗಣೆ ಮತ್ತು ಅಂಗಾಂಗ ದಂಧೆಗಳಂತಹ ಗಂಭೀರ ವಿಷಯವನ್ನು ಕೈಗೆತ್ಕೊಂಡಿದ್ರು. ಅಂದಿನ ಪ್ರೇಕ್ಷಕರಿಗೆ ಈ ಕಾನ್ಸೆಪ್ಟ್ ಅರಗಿಸಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಯ್ತು ಅಂತ ಹೇಳ್ಬೋದು. ಭಾರಿ ಬಜೆಟ್ ಮತ್ತು ಹಂಚಿಕೆಯ ಸಮಸ್ಯೆ, 4 ಭಾಷೆಗಳಲ್ಲಿ ಒಟ್ಟಿಗೆ ಮ್ಯಾನೇಜ್ ಮಾಡೋದು ಅಂದು ಸುಲಭದ ಮಾತಾಗಿರ್ಲಿಲ್ಲ. ಪ್ರಚಾರದ ಕೊರತೆ ಕೂಡ ಚಿತ್ರಕ್ಕೆ ಮೈನಸ್ ಪಾಯಿಂಟ್ ಆಯ್ತು ಅಂತ ಹೇಳ್ಬೋದು. ರವಿಚಂದ್ರನ್ ಅವರ ಇಮೇಜ್ ಹೇಗಿತ್ತಪ್ಪ ಅಂದ್ರೆ, ಲವರ್ ಬಾಯ್ ಇಮೇಜ್ ನಲ್ಲಿದ್ದ ಕ್ರೇಜಿ ಸ್ಟಾರ್ ಅವರು ಹಠಾತ್ ಆಗಿ ಸೋಷಿಯಲ್ ರೆಬೆಲ್ ಆದದ್ದು ಅಂದಿನ ಆಡಿಯನ್ಸ್ಗೆ ಯಾಕೋ ಸ್ವಲ್ಪ ಕನೆಕ್ಟ್ ಆಗ್ಲಿಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ತಿರೋ ಹಿಂದಿನ ಅಸಲಿ ಕಥೆ ಏನು? ಹಾಗಾದ್ರೆ 35 ವರ್ಷಗಳ ನಂತರ ಈಗ ಯಾಕೆ ಈ ಸಿನಿಮಾವನ್ನು ರಿಲೀಸ್ ಮಾಡಲಾಗ್ತಿದೆ? ಇದರ ಹಿಂದಿನ ಅಸಲಿ ಕಥೆ ಏನ್ ಗೊತ್ತಾ? ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ರಿಲೀಸ್ ಟ್ರೆಂಡ್ ತುಂಬಾ ಜೋರಾಗಿದೆ. ಹಳೆಯ ಕ್ಲಾಸಿಕ್ ಸಿನಿಮಾಗಳನ್ನು ಇಂದಿನ ಜನರೇಷನ್ ಮುಗಿಬಿದ್ದು ನೋಡ್ತಿದ್ದಾರೆ. ಇದೇ ಸಮಯದಲ್ಲಿ ಸಿನಿಮಾ ವಿಶ್ಲೇಷಕರು ಮತ್ತು ಇಂದಿನ ಯುವ ಪ್ರೇಕ್ಷಕರು ಯೂಟ್ಯೂಬ್ ಮತ್ತು OTTಯಲ್ಲಿ ಶಾಂತಿ ಕ್ರಾಂತಿ ನೋಡಿ ಇದು ಅಪ್ರಿಶಿಯೇಟೆಡ್ ಮಾಸ್ಟರ್ ಪೀಸ್ ಎಂದು ಕೊಂಡಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಇಂದಿನ ಅಡ್ವಾನ್ಸ್ ತಂತ್ರಜ್ಞಾನಕ್ಕೆ ತಕ್ಕಂತೆ ಸಿನಿಮಾವನ್ನು 4K ರೆಸಲ್ಯೂಷನ್ ಮತ್ತು ಡಾಲ್ಬಿ ಅಟ್ಮಾಸ್ ಸೌಂಡ್ ಎಫೆಕ್ಟ್ ನೊಂದಿಗೆ ನವೀಕರಿಸಲಾಗ್ತಾ ಇದೆ. ಅಂದು ರವಿಚಂದ್ರನ್ ಅವರು ಥಿಯೇಟರ್ ನಲ್ಲಿ ಪ್ರೇಕ್ಷಕರಿಗೆ ಯಾವ ರೀತಿ ಕ್ವಾಲಿಟಿ ಕೊಡಬೇಕು ಅಂದ್ಕೊಂಡಿದ್ರು ಅದನ್ನು ಇಂದಿನ ಆಧುನಿಕ ತಂತ್ರಜ್ಞಾನದ ಮೂಲಕ ಸಾಧ್ಯವಾಗಿಸಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಎಲ್ಲರ ಮುಂದೆ ಇರುವ ಅತಿ ದೊಡ್ಡ ಪ್ರಶ್ನೆ, ಅಂದು ಸೋತ ಸಿನಿಮಾ ಇಂದು ಗೆಲ್ಲುತ್ತಾ? ಕ್ರೇಜಿ ಸ್ಟಾರ್ ಕನಸಿಗೆ ಈಗ ನ್ಯಾಯ ಸಿಗುತ್ತಾ? ಖಂಡಿತವಾಗಿಯೂ ಗೆಲ್ಲುವ ಎಲ್ಲಾ ಸಾಧ್ಯತೆಗಳು ಇವೆ. ಯಾಕಂದ್ರೆ ಅಂದು ರವಿಚಂದ್ರನ್ ಚರ್ಚಿಸಿದ ಮಕ್ಕಳ ಸಾಗಣೆ ಮತ್ತು ಮೆಡಿಕಲ್ ಮಾಫಿಯಾ ಇಂದಿಗೂ ಸಮಾಜದಲ್ಲಿ ಜೀವಂತವಾಗಿದೆ. ಇಂದಿನ ಪ್ರೇಕ್ಷಕರಿಗೆ ಈ ಕತೆ ಹೆಚ್ಚು ಆಪ್ತವಾಗುತ್ತೆ, ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಕನಸುಗಾರನಿಗೆ ಸಲ್ಲುವ ಗೌರವ. ಕನ್ನಡಿಗರು ಸದಾ ಹೊಸ ಪ್ರಯತ್ನಗಳನ್ನು ಕೈ ಹಿಡಿತಾ ಇದ್ದಾರೆ. ಅಂದು ರವಿಚಂದ್ರನ್ ಪಟ್ಟ ಶ್ರಮ, ಹಾಕಿದ ಬಂಡವಾಳ ಮತ್ತು ಅವರ ದೂರದೃಷ್ಟಿಗೆ ಗೌರವ ಸಲ್ಲಿಸಲು ಇಂದಿನ ಸಿನಿಮಾ ಪ್ರೇಮಿಗಳು ಕಾಯ್ತಾ ಇದ್ದಾರೆ. ಮಲ್ಟಿ ಸ್ಟಾರ್ ಕ್ರೇಜ್ ಏನಪ್ಪಾ ಅಂದ್ರೆ, ರವಿಚಂದ್ರನ್ ಸರ್, ರಜನಿಕಾಂತ್ ಸರ್, ನಾಗಾರ್ಜುನ್ ಸರ್ ಇವ್ರನ್ನೆಲ್ಲ ಒಂದೇ ಸ್ಕ್ರೀನ್ ಮೇಲೆ 4K ಕ್ವಾಲಿಟಿಯಲ್ಲಿ ನೋಡೋದೇ ಕಣ್ಣಿಗೊಂಥರ ಹಬ್ಬ ಅಂತ ಹೇಳ್ಬೋದು. ಕೊನೆಯದಾಗಿ ಹೇಳ್ಬೇಕಂದ್ರೆ, ಶಾಂತಿ ಕ್ರಾಂತಿ ಸಿನಿಮಾ ಕೇವಲ ಒಂದು ಸಿನಿಮಾ ಮಾತ್ರವಲ್ಲ, ಅದು ಕನ್ನಡ ಚಿತ್ರರಂಗದ ಹೆಮ್ಮೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ರಕ್ತ ಮತ್ತು ಬೆವರಿನ ಹನಿಗಳು. ಅಂದು ಕಾಲ ಕೈ ಕೊಟ್ಟಿರ್ಬೋದು, ಆದ್ರೆ ಇಂದು ಕಾಲ ಬದಲಾಗಿದೆ. ನಮ್ಮ ಸ್ಯಾಂಡಲ್ವುಡ್ ಇಡೀ ವಿಶ್ವದಲ್ಲೇ ಸೌಂಡ್ ಮಾಡ್ತಿರುವಾಗ ಈ ಪ್ಯಾನ್ ಇಂಡಿಯಾ ಸಿನಿಮಾದ ಮರು ಜನ್ಮಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ಬೇಕಾಗಿದೆ. ನಿಮಗೆ ಏನ್ ಅನ್ನಿಸ್ತಿದೆ ಫ್ರೆಂಡ್ಸ್? ಅಂದು ಸೋತ ಶಾಂತಿ ಕ್ರಾಂತಿ ಇಂದು ಬಾಕ್ಸ್ ಆಫೀಸ್ ಧೂಳಿಪಟ ಮಾಡ್ಬೋದಾ? ನೀವು ಈ ಸಿನಿಮಾವನ್ನು ನೋಡೋದಕ್ಕೆ ಥಿಯೇಟರ್ಗೆ ಹೋಗ್ತೀರಾ? ನೀವೆಲ್ಲರೂ ಈ ಸಿನಿಮಾವನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀರಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸಿನಿಮಾ ಪ್ರೇಮಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಸಕ್ತಿದಾಯಕ ಸಿನಿಮಾ ಅಪ್ಡೇಟ್ಗಳಿಗಾಗಿ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇರಿ ಅಂತ ಕೇಳ್ಕೊತಾ, ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಧನ್ಯವಾದಗಳು.